ಸೊ ಫಸ್ಟ್ ಸಿನಿಮಾದ ಪ್ರೊಡ್ಯೂಸರ್ ಶಿಲ್ಪಾ ಮೇಡಮ್ ಹೇಳಿ ಎಷ್ಟು ಹೆಮ್ಮೆ ಅನ್ನಿಸ್ತಿದೆ, ಯಾಕಂದರೆ ಐ ಥಿಂಕ್ ಆಲ್ರೆಡಿ ಫ್ಯಾಮಿಲಿಯರ್ ಪಾಪ್ಯುಲರ್ ಫೇಸಸ್ ಜೊತೆಗೆ ಸಿನಿಮಾ ಇವಾಗ ಓಡ್ತಿರೋಂತಹ ಟ್ರೆಂಡಲ್ಲಿದೆ. ಪೋಸ್ಟರ್ ಇಷ್ಟು ಚೆನ್ನಾಗಿದೆ, ಟೀಸರ್ ನೋಡಿದ್ವಿ ಆಲ್ರೆಡಿ, ಟೈಟಲ್ ಟೀಸರ್. ಎಷ್ಟು ಒಂದು ಬ್ರಿಲಿಯಂಟ್ ಸಿನಿಮ್ಯಾಟೋಗ್ರಫಿ, ಎಷ್ಟು ಹೆಮ್ಮೆ ಅನ್ನಿಸ್ತಿದೆ ನಿಮ್ಮ ತಂಡದ ಬಗ್ಗೆ ಇವತ್ತು. ಎಲ್ರಿಗೂ ನಮಸ್ಕಾರ. ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡ್ತಿರೋದು. ಸೊ ಇದು ನನ್ನ ಹಸ್ಬೆಂಡ್ನ ಡ್ರೀಮ್ ಇದು. ಸೊ ಅವರು ಸಾಕಷ್ಟು ಸಲ ಸ್ಟೋರೀಸ್ನ ಕೇಳ್ತಿದ್ರು, ನನ್ನ ಹತ್ರ ಬಂದು ಡಿಸ್ಕಸ್ ಮಾಡ್ತಿದ್ರು ಅದ್ರ ಬಗ್ಗೆ ಎಲ್ಲಾನು. ಸೊ ಒಂದು ಥಾಟ್ ಅನ್ನಿಸ್ತು, ಯಾಕೆ ನಾವೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ಹೀಗೆ ಗುಣಾದ್ಯ ಪ್ರೊಡಕ್ಷನ್ ಅಂತ ವಿ ಸ್ಟಾರ್ಟೆಡ್. ವಿಲ್ ಸಿ, ತುಂಬ ಚೆನ್ನಾಗಿ ಬಂದಿದೆ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಸರ್ ನೀವು ಹೇಳಿ, ಇವಾಗ ಮೇಡಮೇ, ಇವಾಗ ನಿಮ್ಮ ಮೇಡಮು, ಇವಾಗ ಸಿನಿಮಾಗೆ ಮೇಡಮು. ಸೊ ಹೇಳಿ ಮಾನವಿ ಸಿನಿಮಾ ತಂಡದ ಬಗ್ಗೆ, ಸಿನಿಮಾ ಬಗ್ಗೆ. ತಂಡದ ಬಗ್ಗೆ ಸ್ಟೋರೀಸ್ ಸುಮಾರು ಜನ ಬಂದು ಸ್ಟೋರಿ ಹೇಳ್ತಿದ್ರು. ಸೊ ದೇ ವಾಂಟೆಡ್ ಟು ಅಪ್ರೋಚ್ ಪ್ರೊಡ್ಯೂಸರ್ಸ್. ಬೇಸಿಕಲಿ ಎಲ್ಲರಿಗೂ ಒಂದು ಪ್ರೊಡ್ಯೂಸರ್ಸ್ ಬೇಕಾಗಿತ್ತು. ಸೊ ಆ ನಿಟ್ಟಲ್ಲಿ ಎಲ್ಲರೂ ನನ್ನ ಹತ್ರ ಬರ್ತಾ ಇದ್ರು. ಸೊ ನಾನು ಯೂಶಲಿ ನನ್ನ ಫ್ರೆಂಡ್ಸ್ಗೆ, ನನ್ನ ಸರ್ಕಲಲ್ಲಿ ಯಾರು ಇದ್ದಾರೆ ಅವ್ರಿಗೆ ಸ್ಟೋರೀಸ್ ಹೇಳ್ತಾ ಇದ್ದೆ. ಸೊ ಎಂಟೈರ್ ಪ್ರಾಸೆಸ್ ನಡಿಬೇಕಾದ್ರೆ ವೈಫ್ ಒಂದಿನ ಹೇಳಿದ್ರು, ವೈ ಬಿ ಟ್ರೈ ಅಂತ, ನಾವೇ ಮಾಡೋಣ ಅಂತೇಳಿ. ಸೊ ಆಗ ಈ ಟೀಮ್ನ ನಾವು ಕಟ್ಕೊಂಡಿದ್ವಿ. ಇದು ಆಲ್ಮೋಸ್ಟ್ 23rd ಸ್ಟೋರಿ ದಟ್ ಐ ಹರ್ಡ್. ಆಯಿತಾ, ಸ್ಟೋರಿ ಫಸ್ಟ್ ಟೈಮ್ ತಂದಾಗ ಕೂಡ ನಮ್ಮ ಡೈರೆಕ್ಟ್ರು ಒಂದು ಟೀಜರ್ ಕಲಿಸಿದ್ರು. ನಾನು ಓದಿದ್ದೇ ಹೇಳ್ಬಿಟ್ಟೆ, ಇಟ್ ಡಸಂಟ್ ವರ್ಕ್ ಅಂತ. ಅದು ಹೇಳಿ ನಿಲ್ಲಿಸ್ಬಿಟ್ಟಿದೆ. ಆಮೇಲೆ ಋತ್ವಿಕ್ ಒಂದಿನ ಹೊರಟು ಹಿಯರ್ ದ ಸ್ಟೋರಿ ಅಂತೇಳಿ ಒಂದ್ಸಲ ನರೇಷನ್ ಕೊಡೋದು. ಆ ನರೇಷನ್ ಮಾಡಿದ ದಿನ ಆಯಿತು, ಇಟ್ ಐಮ್ ಡೂಯಿಂಗ್ ಸಮಥಿಂಗ್ ಐ ಸ್ಟಾರ್ಟ್ ಮಾಡಿದ್ವಿ. ಎಂಟೈರ್ ಸ್ಟೋರಿ ಈಸ್ ಸಮಥಿಂಗ್ ರೂಟೆಡ್ ನಮ್ಮ ಒಂದು ನಾಡಿ ಕಲೆ ಅಥವಾ ಏನು ಅದ್ರ ಬಗ್ಗೆ ಇದೆ. ಬೇಸಿಕಲಿ ಹೇಳ್ತಿದ್ದಲ್ಲ, ಸೊ ಬೇಸಿಕಲಿ ಸ್ಟೋರಿ ನಮ್ಮ ರೂಟ್ಸ್ ಬಗ್ಗೆ ಇತ್ತು. ಇಟ್ಸ್ ಏನೋ ವೆರಿ ಏನೋ ಸೂದಿಂಗ್ ಲವ್ ಸ್ಟೋರಿ ಹಾಗೆ ಇತ್ತು. ಸೊ ಟೈಟಲ್ ಕೂಡ ಬೇರೆ ಏನೋ ಇಟ್ಟಿದ್ರು. ಆ್ಯಂಡ್ ಲೇಟರ್ ಆನ್ ಐ ಸೆಡ್, ಏನೋ ನಾವು ಯಾಕೆ ಮಾಂಡಮಿ ಅಂತಲೇ ಇಡಬಾರ್ದು ಅಂತೇಳಿ. ಪ್ರತಿ ಸಾರಿ ಮಾಂಡಮಿ ಅನ್ನೋದು ತುಂಬ ಎದ್ದು ಕಾಣ್ತಾ ಇತ್ತು. ಎಂಟೈರ್ ದಸರಾ ಥೀಮ್ ಏನೋ 2 ಪೀರಿಯಡ್ಸ್ ಅಲ್ಲಿ ನಡೆಯುವಂಥ ಸ್ಟೋರಿ ಇದು. ಸೊ ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ, ಹೇಗೆ ಎವಾಲ್ವ್ ಆಗಿದೆ ಅನ್ನೋದ್ರ ಮೇಲೇ ಇರೋದ್ರಿಂದ ನಾವು ಟೈಟಲ್ ಕೂಡ ಹಾಗೆ ಇಟ್ಟು ಮುಂದುವರೆದು. ಸೊ ಎಂಟೈರ್ ಟೀಮ್ನ ಕಟ್ಟಕ್ಕೆ ಸಾಕಷ್ಟು ದಿನಗಳಾಯಿತು. ನಮ್ಮ ಡೈರೆಕ್ಟರ್ ತುಂಬಾ ಕೆಲಸ ಮಾಡಿದ್ದಾರೆ ಅದ್ರ ಮೇಲೆ. ಸೊ ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು ಫಾರ್ ದಿಸ್. ಸೊ ನಾವು ಇದೇ ಥರ ಒಂದು ಏನೋ ಒಳ್ಳೆ ಎಕ್ಸಿಕ್ಯೂಷನ್ ತರ್ತೀವಿ ಸಿನಿಮಾಗೆ. ಸಿನಿಮಾ ತೆರೆ ಮೇಲೆ ಕಂಡು ನೀವೆಲ್ಲರೂ ಖುಷಿ ಬರ್ತೀರಾ ಅಂತ. ಟೆಕ್ನಿಕಲ್ ಟೀಮ್ ಜೊತೆ ಏನು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಅವರ ಕೆಲಸಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂದರೆ, ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಕೆಟ್ಟ ಸಿನಿಮಾ ಅಂತೂ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ಸೊ ಅದಕ್ಕೆ ನಾನು ಈ ಕಥೆನ ಒಪ್ಕೊಂಡಿದ್ದು. ಆ್ಯಂಡ್ ನಿಶಾಂತ್ ಸರ್ ಐ ಮಸ್ಟ್ ಟೆಲ್, ಅಂದರೆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಒಂದು ಕಥೆ ಮಾಡಬೇಕು. ಆ್ಯಂಡ್ ಆ ಕಥೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಪ್ರೊಡ್ಯೂಸರ್. ಸೊ ಅದೊಂದು ಖುಷಿ. ಶಿತಾ ಮ್ಯಾಮ್ ಕೂಡ. ಆ್ಯಂಡ್ ರಿಷಿತ್ ಅವ್ರ ಕತೆ ಹೇಳಕ್ಕೆ ಬಂದಾಗ ನನಗೆ ಎಲ್ಲೂ ಬೋರ್ ಆಗಲಿಲ್ಲ. ಎಷ್ಟು ಬೇಗ ಕತೆ ಮುಗಿತಾ ಅಂತ ಅನ್ನಿಸ್ತು. ಬಟ್ ಇಟ್ ವಾಸ್ ಆಲ್ರೆಡಿ 2+ hours ಸ್ಕ್ರೀನ್ ಪ್ಲೇ. ಸೊ ಅಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರು. ಎಲ್ಲೂ ಇದು ಯಾಕಿದೆ ಅಂತ ಅನ್ನಿಸ್ಲಿಲ್ಲ, ಯಾವುದು ಅನ್ನೆಸೆಸರಿ ಎಲಿಮೆಂಟ್ ಇರಲಿಲ್ಲ. ಸೊ ಇದೆಲ್ಲ ಇದ್ಮೇಲೆ ಯಾಕೆ ಕತೆಗಿಲ್ಲ ಅನ್ಬೇಕು. ಸೊ ಅದಾದ್ಮೇಲೆ ಋತ್ವಿಕ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಅವರು ಎಲ್ರಿಗೂ ಪರಿಚಿತ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ. ಸೊ ಕಥೆನ ನಂಬಿ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಇದೆ. ಸೊ ಇನ್ನೇನು ಬೇಕು, ಎಲ್ಲ ಫುಲ್ ಧಮಾಕನೇ ಇದೆ. ಸೊ ನಾನು ಇವಾಗ ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಲಪ್ಪ ದೇವ್ರೆ ಅಂತ ಬೆಳ್ಕೊಂಡು ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಮಾರ್ನಮಿ. ನನಗೆ ಐ ಆಮ್ ವೆರಿ ಎಕ್ಸೈಟೆಡ್ ಶೂಟಿಂಗಲ್ಲಿ ಏನಾಗುತ್ತೆ ಅಂತ ನೋಡೋಕ್ಕೆ, ಆ್ಯಂಡ್ ಈ ಕತೆ ಹೇಗೆ ಹೋಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹರೀಶ್, ಥ್ಯಾಂಕ್ ಯು ಫಾರ್ ಡೂಯಿಂಗ್ ನಮಗೆ ಇವಾಗ ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ. ಅವರು ಸ್ಟಾರ್ PR ಈಗ. ಸೊ ಅವರು ಕೈ ಜೋಡಿಸಿದ್ದಾರೆ. ಸೊ ಇದೆಲ್ಲ ಒಳ್ಳೆ ಜನ ಜೊತೆ ಸೇರಿದ್ಮೇಲೆ ಇನ್ನೇನು. ಸೊ ಈಗ ನಿಮ್ಮ ಕೈಲಿದೆ, ನೀವುಗಳು ನಾವು ಕಂಟೆಂಟ್ ಕೊಟ್ಟಂಗೆ ನೀವು ಪ್ರಮೋಟ್ ಮಾಡಿದ್ರೆ ಅಷ್ಟೇ ಒಳ್ಳೆ ಸಿನಿಮಾ ಈಚೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಇವರು ಕತೆ ಬಗ್ಗೆ ಬಿಟ್ಕೊಡ್ಬೇಡಿ, ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾರೆ.
ಅದೇ ನಾನು ಹೇಳ್ಬಾರ್ದು ಅಂತಾನೆ ಇದೆಲ್ಲ ನಾನು ಹೇಳಿ ಮತ್ತೆ ಅದಕ್ಕೆ ತಗೊಂಬಂದಿದ್ದೇನೆ. ಇದರಲ್ಲಿ ತುಂಬಾ ಶೇಡ್ಸ್ ಇದೆ ಆಕ್ಚುಲಿ ಈ ಕ್ಯಾರೆಕ್ಟರ್ಗೆ, ಎಮೋಷನಲಿ ಆಗಿರ್ಬೋದು ಅಂಡ್ ಅವಳ ಅಪಿಯರೆನ್ಸ್ ವೈಸ್ ಆಗಿರ್ಬೋದು. ಸೊ ಈ ಬ್ಯೂಟಿಫುಲ್ ಲವ್ ಸ್ಟೋರಿ ಬೇಸಿಕಲಿ ಇದೊಂದು ಎಷ್ಟೊಂದು ಡ್ರಾಮಾ ಹೊಂದಿರುವಂತಹ ಬ್ಯೂಟಿಫುಲ್ ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಲ್ಲಿ ನಮ್ಮಿಬ್ಬರ ರಿಲೇಶನ್ಶಿಪ್ಸ್ ಹೇಗೆ ಮುಂದೆ ಹೋಗುತ್ತೆ ಪ್ರತಿಯೊಂದು ಕಾಲಘಟ್ಟದಲ್ಲೂ. ಸೊ ನಾವು ಪೂರ್ತಿ ಯಂಗ್ ಇಂದ ನಾವು ಓಲ್ಡ್ ಆಗೋ ತನಕನೂ ಇದೆ ಏನೇನೋ ಕಥೆಗಳು ನಡೀತಾ ಹೋಗುತ್ತೆ. ಸೊ ಅದರಲ್ಲಿ ನಮ್ಮ ರಿಲೇಶನ್ಶಿಪ್ ಹೇಗೆ ಇವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಕಥೆಯ ಮೇನ್ ಆಧಾರ ಅಂತಾನೆ ಹೇಳ್ಬೋದು. ಬಟ್ ಅದು ತುಂಬಾ ಡ್ರಾಮ್ಯಾಟಿಕ್ ಆಗಿ ಹೇಳ್ತಿದ್ದಾರೆ. ಪ್ರತಿಯೊಂದು ಕಥೆನೂ ಹಂಗೆ ಅನ್ಸುತ್ತಲ್ಲ ಸರ್, ಒಂದೊಂದು ಒಳ್ಳೊಳ್ಳೆ ಚಾಯ್ಸ್ ಮಾಡ್ದಂಗೂ ನನ್ನ ಸಿನಿಮಾಟೋಗ್ರಫಿ ನನ್ನ ಫಿಲ್ಮೋಗ್ರಫಿಯಲ್ಲಿ ಒಂದೊಂದು ಒಳ್ಳೆ ಕಥೆ ಓದಂಗಾಗುತ್ತೆ. ಸೊ ನಾನು ಹಿಂದೆ ತಿರುಗಿ ನೋಡಿದಾಗ ಈ ಸಿನಿಮಾದಲ್ಲಿ ನಾನು ಭಾಗಿ ಆಗಿದ್ದೆ ಅನ್ನೋ ಒಂದು ಹೆಮ್ಮೆನೇ ಇರಬೇಕು. ಸೊ ಆ ಒಂದು ಹೆಮ್ಮೆ ಈ ಸಿನಿಮಾ ಮಾಡಿದ್ರೆ ನನಗಿರುತ್ತೆ ಅಂತ ನನಗೆ ಗೊತ್ತು. ಶರಣ್ನ ಕೇಳಬೇಕು, ಡೈರೆಕ್ಟರ್ನ ಕೇಳಬೇಕು, ಪ್ಲೀಸ್ ಹಾಡ್ಸಿ, ನಾನು ಬೇಕಾದ್ರೆ ಆಡಿಷನ್ ಮಾಡ್ತೀನಿ. ಎಲ್ರಿಗೂ ನಮಸ್ತೆ. ಮಾರ್ನಮಿ ಚಿತ್ರದ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಒಂದನೇದು ಕತೆ, ಸುದ್ದಿ ಆರ್ಯನ್ ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ ಆ್ಯಂಡ್ ಅದನ್ನು ಚೆನ್ನಾಗಿ ಹೇಳ್ಕೊಂಡು ಬಂದಿದ್ದು ನಮ್ಮ ಶೆಟ್ರು ರಿಷಿತ್. ಆ್ಯಂಡ್ ನಾವೇನೇನು ಕೇಳಿದ್ವಿ ಸರ್ ಹಿಂಗೆ ಬೇಕು ಅಂತೆಲ್ಲ ಹೇಳಿದಾಗ ಅದಕ್ಕೆ ಯಾವುದಕ್ಕೂ ಒಂದಕ್ಕೂ ಕೂಡ ಇದಾಗಲ್ಲ, ಇದು ನೋಡೋಣ ಅಂತ ಹೇಳಿದೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಇದ್ದು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್. ಈ ಥರ ಪ್ರೊಡ್ಯೂಸರ್ಸು ತುಂಬ ಅಪರೂಪ ಇಂಡಸ್ಟ್ರಿಗೆ ನಾನು ನೋಡಿರೋ ಪ್ರಕಾರ. ಸೊ ಈ ಥರ ನಿರ್ಮಾಪಕರು ಇಂಡಸ್ಟ್ರಿಗೆ ಸಿಗಬೇಕು. ಸೊ ಅವ್ರನ್ನ ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಏನು ಬೇಕೋ ಎಫರ್ಟ್ ನಾವು ಹಾಕ್ತಾ ಇದ್ದೀವಿ. ಸೊ ಇದು ಗೆದ್ದರೆ ಇವರು ಮತ್ತೆ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ, ಈ ಥರ ನಿರ್ಮಾಪಕರು ಹುಡ್ಕೊತಾರೆ. ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಾವು ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ಗೆಲ್ಲಿಸ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಚಿತ್ರದ ಬಗ್ಗೆ ನಾನು ಜಾಸ್ತಿ ಏನೋ ಮಾತಾಡೋದು ಬೇಡ ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಚೈತ್ರ ಅವ್ರು ಹೇಳಿದ ಪ್ರಕಾರ. ಕತೆ ತುಂಬ ಚೆನ್ನಾಗಿದೆ. ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಅದ್ಭುತ ಲವ್ ಸ್ಟೋರಿ. ಅಲ್ಲಿ ನೇಟಿವಿಟಿ ಏನಿದೆ ಅಂದರೆ ಹುಲಿ ವೇಷ ಆಗಿರ್ಬೋದು, ಅಲ್ಲಿ ದಸರಾ ಅಂದರೆ ಮಾರ್ನಮಿನ ದಸರಾನ ಮಾರ್ನಮಿ ಅಂತ ಅಲ್ಲಿ ಕರೀತಾರೆ. ಒಂದು 2-3 ಶೇಡ್ಸ್ ಎಲ್ಲ ತೋರಿಸ್ತೀವಿ ಅಲ್ಲಿ. ಈ ಥರದ್ದು ಒಂದಿಷ್ಟು ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಸಿನಿಮಾದಲ್ಲಿದೆ. ಆ್ಯಂಡ್ ಸ್ಟಾರ್ ಕಾಸ್ಟ್ ಅದ್ಭುತವಾಗಿದೆ. ಟೆಕ್ನಿಷಿಯನ್ಸ್ ಚೈತ್ರ ಅವ್ರು ಮೆನ್ಷನ್ ಮಾಡಿರಂಗೆ ನಮಗೂ ತುಂಬ ಒಳ್ಳೆ ಅಂದರೆ ಎಲ್ಲರೂ ಕನಸಿರುತ್ತೆ ಈ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಬೇಕು ಅಂತ. ಆ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ನಮ್ಮ ಸಿನಿಮಾಲಿದ್ದಾರೆ. ಆ್ಯಂಡ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿ ಸ್ಟಾರ್ ಆಗಿರುವಂಥ ಚೈತ್ರ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ನಾನು ತುಂಬ ಖುಷಿ ವಿಚಾರ ಅದು. ತುಂಬ ಟ್ಯಾಲೆಂಟೆಡ್ ಚೈತ್ರ ಅವರು. ಸೊ ಹಾಗಾಗಿ ಇಡೀ ಟೀಮ್ ಹಾಗೇ ಇದೆ. ಸೊ ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ ಒಂದಿಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀವಿ. ಥ್ಯಾಂಕ್ ಯು. ಇಲ್ಲ ಸರ್, ಅದು ಒಂದು ಭಾಗ, ಅದೇ ಮೇನ್ ಅಂತಲ್ಲ, ಕತೆ ಜೊತೆಗೆ ಅದು ಒಂದು ಹೋಗ್ತಾ ಇರುತ್ತೆ. ಎಸ್ ಸರ್, ಟ್ರೈನಿಂಗ್ ನಡೀತಾ ಇದೆ ಸರ್ ನಮಗೆ. ಭಾಷೆ ಬಗ್ಗೆ ಕಲಿಕೆ ನಡೀತಾ ಇದೆ, ಅಂದರೆ ಮಂಗಳೂರು ಭಾಷೆ. ಸೊ ಅದೊಂದು ಸ್ಲ್ಯಾಂಗ್ ಇರುತ್ತೆ, ಅದು ಆ ಸ್ಲ್ಯಾಂಗ್ ಹಿಡ್ಕೋಬೇಕು. ಅದೊಂದಿಷ್ಟು ಅದಕ್ಕೂ ವರ್ಕ್ಶಾಪ್ ತೊಗೊತಾ ಇದ್ದೀನಿ, ಹುಲಿ ವೇಷ ವರ್ಕ್ಶಾಪ್ ತೊಗೊತಾ ಇದ್ದೀನಿ. ಸೊ ಅದಕ್ಕೆ ಕ್ಯಾರೆಕ್ಟರ್ಗೆ ಏನು ಬೇಕು ಅದೆಲ್ಲ ತಯಾರಿ ನಡೀತಾ ಇದೆ ಸರ್. ಅದೇ ಸರ್, ಸ್ವಲ್ಪ ಕಷ್ಟ ಇದೆ. ಬಟ್ ಎರಡೂ ಕಡೆ ಅಂದರೆ ಈ ಪ್ರೊಡಕ್ಷನ್ ಹೌಸ್ ಕೂಡ ಆ ಪ್ರೊಡಕ್ಷನ್ ಹೌಸ್ ಕೂಡ ಮಾತಾಡ್ಕೊಂಡಿದ್ದೀನಿ. ಸೊ 15 ಡೇಸ್ ಆ ಥರ ಸ್ಪ್ಲಿಟ್ ಮಾಡಿಕೊಂಡು ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಡೈರೆಕ್ಟರ್ಗೆ ಇಡೀ ತಂಡಕ್ಕೆ ಟಾಸ್ಕ್ ಸರ್ ಅದು, ಡೇಟ್ಸ್ ಮ್ಯಾಚ್ ಮಾಡೋದು. ಸ್ಟೋರಿ ಬಗ್ಗೆ ಹೇಳ್ಬಾರ್ದಂತ ಹೇಳಿದ್ದಾರೆ, ಇಲ್ಲ ಇದ್ರು ನಾನು ಹೇಳಲ್ಲ. ಬಟ್ ನಮ್ಮದು ಕರಾವಳಿ ಭಾಗದಲ್ಲಿ ಆಗುವಂತಹ ನೈಜ ಸನ್ನಿವೇಶವನ್ನು ಹಿಡ್ಕೊಂಡು ಮತ್ತೆ ಒಂದಷ್ಟು ಕಾಲ್ಪನಿಕ ಸನ್ನಿವೇಶವನ್ನು ಅದಕ್ಕೆ ಬೆರೆಸ್ಕೊಂಡು ಹೇಳಿರುವಂಥ ಒಂದು ಕತೆ ಇದು. ಜಾಸ್ತಿ ಇದರ ಬಗ್ಗೆ ಮಾತಾಡಲ್ಲ, ನೋಡಿದ್ದೀರಿ. ಇದರಲ್ಲಿ ಕೆಲವೊಂದಿಷ್ಟು ಕಾಲ ಬರ್ತದೆ ಸರ್, ಎಲ್ಲ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕನ್ನೋದು ನಮ್ಮ ಆಸೆ. ಮತ್ತೆ ರಿತ್ವಿಕ್ ಅಣ್ಣ ಆಗಿರಲಿ, ಚೈತ್ರಕ್ಕ, ಪ್ರೊಡ್ಯೂಸರ್ ಸರ್ ಆಗಿರಲಿ, ಚರಣ್ ಸರ್ ಆಗಿರಲಿ, ಇವರನ್ನೆಲ್ಲ ನಾವು ಅನ್ಕೊಂಡಿರ್ಲಿಲ್ಲ ರೀಚ್ ಆಗ್ತೇವಂತ. ಬಟ್ ಇದು ಮಚ ಅಂತ ಕರೀತೇನೆ ನಾನು, ರಿಷಿತ್ ಶೆಟ್ಟಿ ಅಂತ ನಮ್ಮ ಡೈರೆಕ್ಟರ್. ಬಟ್ ಇವ್ರ ಜೊತೆ ಹೇಳಿ ಇದೆಲ್ಲ ರೀಚ್ ಆಯಿತು, ತುಂಬ ಖುಷಿ ಆಗ್ತಿದೆ. ಅಷ್ಟೇ ಭಯ ಸಹ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಮುಂಚೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮತ್ತೆ ಸ್ಕ್ರಿಪ್ಟ್ ರೈಟರ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದೆ. ಆದರೆ ಸಿಂಗಲ್ ಕ್ರೆಡಿಟ್ ಅಂದರೆ ಸ್ಟೋರಿ ಅಂತ ಇರೋದು ಇದು ಈ ಸಿನಿಮಾದಲ್ಲಿ ಫಸ್ಟ್.
ಕ್ಲೈಮ್ಯಾಕ್ಸ್ ಸಿನಿಮಾ ತೋಲೆ ಸರ್ ಶೂಟಿಂಗ್ ಆದಾಯ ಹೋಗನೆ ಅನ್ಪನೋಲೆ ಅದೇ 5 ಆಫೀಸಿಗೆ ಕ್ಲೈಮ್ಯಾಕ್ಸ್ ಏನಂತ ಕೇಳ್ತಿದ್ದಾರೆ. ಅದೇ ಶೂಟಿಂಗ್ ಇನ್ನೂ ಸಾಗ್ಲಿಲ್ಲ ಅಲ್ವಾ, ಶೂಟಿಂಗ್ ಆದ್ಮೇಲೆ ಆದ್ರೂ ಹೇಳ್ಬೋದು, ಗೊತ್ತಿಲ್ಲ, ಈಗಂತೂ ನಂಗೆ ಗೊತ್ತಿಲ್ಲ ಅಷ್ಟೇ, ಹೇಳಿಕ್ಕಾಗ. ಓಕೆ ಸರ್. ಇದು ನಿಮ್ಮೊಳಗೆ ಯಾವ ಭಾವನೆ ತರಿಸ್ತದೆ ಅದೇ, ಅಂದ್ರೆ ನಾವು ಒತ್ತಿ ಇದೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಇದೊಂಥರ ಕರಾವಳಿ ಭಾಗದಲ್ಲಿ ದಸರಾ ಟೈಮಲ್ಲಿ ಆಗುವಂತ ಒಂದು ಚಿಕ್ಕ ಲವ್ ಸ್ಟೋರಿ. ಇಲ್ಲ ಸರ್ ಹಾಗೇನಿಲ್ಲ, ಏನೋ ಭಯದಲ್ಲಿ ಏನೆಲ್ಲ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಳ್ಬೇಡಿ ಅಷ್ಟೇ. ಅದು ಏನಿಗೆ ಗೊತ್ತಾ ಸರ್, ನೀವು ಕ್ಲೈಮ್ಯಾಕ್ಸ್ ಅಂತ ಇವಾಗಲೇ ಕೇಳಿದ್ರಿ, ಇನ್ನು ಶೂಟಿಂಗ್ ಶುರು ಆಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಋಷಿತ್ ಶೆಟ್ಟಿ ಅಂತ, ಕುಂದಾಪುರದ ಪಡುಕೋಣೆ ಊರಿನವನು ನಾನು. ಸೊ ಅಕ್ಟೋಬರ್ಗೆ ಎಲ್ಲ ರೆಡಿ ಇದೆ ಮೇಡಮ್, ಪೂರ್ಣ ತಯಾರಿ ಜೊತೆ ಹೊರಡ್ತಾ ಇದ್ದೀವಿ. ಹಾಗೆ ಈ ಸಿನಿಮಾ ಹೇಗೆ ಶುರುವಾಯಿತು ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ಅಂದರೆ ಒಂದಿಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಹಾಗೆ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಹೆಚ್ಚಾಗಿ ಮಾಡಿರೋದು ಆರ್ಟ್ ಸಿನಿಮಾಗಳು ಸರ್. ನಿಮಗೆ ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟರ್ ಇದ್ದಾರೆ, ಪಿಂಗಾರ ಅಂತ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಅವರ ಜೊತೆಯಲ್ಲಿ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೆ. ಸೊ ಆ ಒಂದು ಹಂತದಲ್ಲಿ ಮಂಗಳೂರಲ್ಲಿ ಒಂದು ಸ್ಕ್ರಿಪ್ಟ್ ಕೆಲಸದ ಮೇಲೆ ಹೋದಾಗ ನನಗೆ ಸುದಿ ಅವರ ಪರಿಚಯ ಆಗಿದ್ದು. ಸೊ ಆಗ ಅವರೊಂದು ಕಥೆಯನ್ನ ಮಾಡ್ಕೊಂಡಿದ್ರು. ಸೊ ಆ ಕಥೆಯನ್ನ ನಂಗೆ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ಕತೆ. ಬಟ್ ಅವರು, ನಾನು ಡೈರೆಕ್ಷನ್ ಮಾಡ್ಲಿಕ್ಕಿಲ್ಲ ಇದನ್ನ, ಅಂದ್ರೆ ತುಂಬಾ ದೊಡ್ಡದಾದ ಕ್ಯಾನ್ವಾಸ್ ಇರುವಂತಹ ಕತೆ, ಪ್ಲಸ್ ನನ್ಗೆ ಇದು ಡೈರೆಕ್ಷನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ, ನನಗೆ ಕೊಡಿ ಈ ಕಥೆಯನ್ನ, ನಾನು ಮಾಡಬಹುದಾ ಅಂತ ಹೇಳಿದಾಗ ತುಂಬಾ ಪ್ರೀತಿಯಿಂದ ಕೊಟ್ಟರು ಕಥೆನ. ಸೊ ಆ ಕಥೆಯನ್ನ ತಂದು ನಾನು ಫಸ್ಟು ನಮ್ಮ ಹೀರೋ ರಿತ್ವಿಕ್ ಅವ್ರಿಗೆ ಅಪ್ರೋಚ್ ಆಗಿ ಕಥೆನ ಹೇಳಿದೆ. ಸೊ ಅವಾಗ ಅವ್ರು ಹೇಳಿದ್ರು, ಅಂದ್ರೆ ಏನೋ ಬೇಕು ಅನಿಸ್ತಿದೆ, ಇನ್ನೂ ಏನಾದರೂ ತಿದ್ದುಪಡಿ ಮಾಡ್ಕೊಂಡ್ ಬನ್ನಿ ಅಂತ. ಸೊ ಆವಾಗ ಮತ್ತೆ ಕೂತು ಅದರ ಮೇಲೆ ಒಂದು 6 ತಿಂಗಳು ವರ್ಕ್ ಮಾಡಿ ಒಂದಿಷ್ಟು ಚೇಂಜಸ್ಗಳನ್ನ ಮಾಡಿ, ಒಂದು ಸಿನಿಮಾ ಆಗ್ಬೇಕಾದ್ರೆ ಒಂದು ಕತೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಆ್ಯಡಪ್ ಮಾಡಿಕೊಂಡು ನಂತರ ಮತ್ತೆ ಪುನಃ ಅವ್ರ ಹತ್ರ ಹೋದೆ. ಆಗ ಅವ್ರ ಕತೆ ಕೇಳಿ ತುಂಬಾ ಇಷ್ಟಪಟ್ಟರು. ಹೇಗೆ ಅಂದ್ರೆ, ನನಗೆ ನನ್ನ ಮೊದಲನೇ ನಿರ್ದೇಶನಕ್ಕೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ರು. ಸೊ ಅಲ್ಲಿಂದ ಒಂದಿಷ್ಟು ಜರ್ನಿ ಮತ್ತೆ ಶುರುವಾಯಿತು, ಪ್ರೊಡ್ಯೂಸರ್ ಹುಡುಕಾಟ. ಸೊ ಆ ಒಂದು ಪ್ರೊಸೆಸ್ ಅಲ್ಲಿ ನಮಗೆ ನಿಶಾಂತ್ ಸರ್ ಭೇಟಿಯಾದ್ವಿ. ನಿಶಾಂತ್ ಸರ್ ಕತೆ ಕೇಳಿ ಇಷ್ಟಪಟ್ಟರು. ಆ ನಂತರ ಸರಿ, ಅಂದ್ರೆ ಈಗ ಒಬ್ಬ ಹೊಸ ನಿರ್ದೇಶಕ, ಸೊ ಕತೆ ಚೆನ್ನಾಗಿದೆ, ಬಟ್ ಸಿನಿಮಾ ಹೇಗೆ ತೆಗಿತಾನೋ ಅನ್ನೋ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ಆ ಹಂತದಲ್ಲಿ ನಾವು ಒಂದು ಚಿತ್ರದ ಒಂದು ಸೀನ್ ಅನ್ನ ಶೂಟ್ ಮಾಡೋಣ ಅಂತ ಅನ್ಕೊಂಡು, ಇವಾಗ ಏನ್ ನೀವು ಟೀಸರ್ ಅಲ್ಲಿ ನೋಡಿದ್ರಿ, ಇದೊಂದು ಸಿನಿಮಾದಲ್ಲಿ ಬರುವಂತ ಒಂದು ಸೀನ್, ಆ ತರ ಒಂದು ಸೀನ್ ಅನ್ನ ಶೂಟ್ ಮಾಡಿ ಅದನ್ನ ಒಂದಿಷ್ಟು ಎಲಿಮೆಂಟ್ಸ್ ಗಳನ್ನ ಇಟ್ಕೊಂಡು ಈ ತರ ಟೈಟಲ್ ಟೀಸರ್ ಅಂತ ಅನ್ಕೊಂಡ್ವಿ. ಸೊ ಅದನ್ನ ಶೂಟ್ ಮಾಡಿದ ದಿನಾನೇ ಸರ್ ನನ್ನ ತಕ್ಕೊಂಡು ತುಂಬಾ ಖುಷಿ ಪಟ್ರು. ಸೊ ಈಗ ಸಿನಿಮಾ ಇಲ್ಲಿ ತನಕ ಬಂದಿದೆ. ನನಗೆ ಪ್ರತಿಯೊಂದು ಹಂತದಲ್ಲೂ, ಅಂದ್ರೆ ಸಿನಿಮಾಗೆ ಏನೇನ್ ಬೇಕು, ಮ್ಯೂಸಿಕ್ ಆಗಿರ್ಲಿ, ಚರಣ್ ಸರ್ನ ಅಪ್ರೋಚ್ ಮಾಡಿದ್ದಾಗಿರ್ಲಿ, ಅಥವಾ ಕ್ಯಾಮ್ರಾಮನ್ ಆಗಿ ಶಿವಸೇನಾ ಸರ್ನ ಅಪ್ರೋಚ್ ಮಾಡಿರೋದಾಗ್ಲಿ, ನಮ್ಮ ಆರ್ಟ್ ಡೈರೆಕ್ಟರ್ ವರದಣ್ಣ, ಸೊ ಅವರನ್ನಾಗ್ಲಿ, ಪ್ರತಿಯೊಂದು ನನಗೆ ಯಾವ್ದೆಲ್ಲ ಯಾರೆಲ್ಲ ಬೇಕು ಅಂತ ಹೇಳಿದ್ದನ್ನೆಲ್ಲ ನನಗೆ ನಿಶಾಂತ್ ಸರ್ ಒದಗಿಸ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ ಸರ್. ಮಾರ್ನಮಿ ಬಂದು ಕತೆ ಟೈಟ್ಲ್ ಹೇಳ್ತಾ ಇದೆ, ಅಂದ್ರೆ ಇದು ಮಾರ್ನಮಿ ಸುತ್ತ ನಡೆಯುವಂತಹ ಒಂದು ಲವ್ ಸ್ಟೋರಿ ಸರ್. ಸಿನಿಮಾದಲ್ಲಿ ಒಟ್ಟು 3 ದಸರಾ ತೋರಿಸ್ತಾ ಇದ್ವಿ. 3 ದಸರಾದಲ್ಲಿ 3 ಕಾಲಘಟ್ಟಗಳಲ್ಲಿ ದಸರಾ ಬರುತ್ತೆ. ಸೊ ಆ ಒಂದು ಮಾರ್ನಮಿಯ ಹಿನ್ನೆಲೆ ಇಟ್ಕೊಂಡು ಅಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿ ಸರ್. ಸಿನಿಮಾದಲ್ಲಿ ಈಗ ಚೈತ್ರಾ ಮೇಡಮ್, ಋತ್ವಿಕ್ ಅವರು, ಮತ್ತೆ ನಮ್ಮ ಪ್ರಕಾಶ್ ತುಮಿನಾಡು ಅವರು, ಕಾಂತಾರ ಖ್ಯಾತಿ ಪ್ರಕಾಶ್ ತುಮಿನಾಡು ಅವರು, ಹಾಗೆ ಯಶ್ ಶೆಟ್ಟಿ ಇದ್ದಾರೆ, ಜ್ಯೋತಿ ಶೆಟ್ಟಿ ಅಂತ ಮಾಡ್ತಾ ಇದ್ದಾರೆ, ಮತ್ತೆ ಚೈತ್ರಾ ಶೆಟ್ಟಿ ಅನ್ನೋರೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಮೇಜರ್ ಕ್ಯಾರೆಕ್ಟರ್, ಅದಕ್ಕೆ ಅಪ್ರೋಚ್ ಆಗ್ತಾ ಇದ್ದೀವಿ ಬೇರೆಯವ್ರನ್ನ. ಸೊ ಇಷ್ಟು ಜನ. ಖಂಡಿತ ಇಲ್ಲ, ದೈವಾರಾಧನೆಯನ್ನ ಈ ಸಿನಿಮಾದಲ್ಲಿ ಎಲ್ಲಿ ಯಾವ ಹಂತದಲ್ಲೂ ಬರಲ್ಲ. ಹುಲಿ ವೇಷದ್ದು ಅದು ಕೂಡ ಅದೇ ಸರ್, ಕಥೆಯ ಹಿನ್ನೆಲೆಯಲ್ಲಿ ಹುಲಿ ವೇಷ ಕೂಡ ಇದೆ. ಸರ್ ಸಿನಿಮಾ ನಾನು ನಿಮಗೆ ಆಗಲೇ ಹೇಳಿದಾಗ, ರಿತ್ವಿಕ್ ಸರ್ನ ನಾನು ಕತೆ ಹೇಳಿದಾಗ, ನಾವು ಸರಿ ಶೆಟ್ರೆ ಯಾರ್ಯಾರು ಅಂದ್ಕೊಂಡಿದ್ದೀರಾ ಅಂತ ನನಗೆ ರಿತ್ವಿಕ್ ಅವ್ರು ಕೇಳಿದ್ರು.
ಸೊ ಆ ಹಂತದಲ್ಲಿ ನಮ್ಮ ತಲೆ ಇದ್ದಿದ್ದು ಚರಣ್ ಸರ್ ಅಂತ. ಓಕೆ, ಚರಣ್ ಸರ್ನ ಅಪ್ರೋಚ್ ಆಗೋಣ ಅನ್ನೋ ಹೇಳ್ತೀವಿ. ಸೊ ಆಮೇಲೆ ಚರಣ್ ಸರ್ನ ರೀಚ್ ಆಗೋಕ್ಕೆ ತುಂಬ ಸರ್ಕಸ್ ಮಾಡಿದ್ವಿ ನಾವು, ತುಂಬ ಒದ್ದಾಡಿದ್ವಿ. ಅದೆಲ್ಲೋ ಒಂದು ಕಡೆ ಆಗಲಿಲ್ಲ ಅನ್ನೋ ಮೂಮೆಂಟಲ್ಲಿ ಮತ್ತೆ ಬೇರೆ ಕಡೆಗೆಲ್ಲ ಬೇರೆ ಆಪ್ಷನ್ ನೋಡೋಣ ಅಂತೆಲ್ಲ ಹುಡುಕ್ತಾ ಹೋದ್ವಿ. ಅದು ಕೂಡ ಹಾಗೆ ಚೈತ್ರ ಅವ್ರು ಹೇಳಿದಾಗೆ ಡೆಸ್ಟಿನಿ ಅನ್ನೋ ಥರ, ಲೈಕ್ ಅದು ಕೂಡ ಬೇರೆ ಎಲ್ಲ ಕಡೆ ಹೋಗಿ ಕೊನೆಗೆ ಚರಣ್ ಸರ್ ಹತ್ರನೇ ಬಂತು. ಚರಣ್ ಸರ್ ಕೂಡ ತುಂಬ ಇಷ್ಟಪಟ್ಟು ಒಪ್ಕೊಂಡ್ರು. ಸೊ ಈಗ ಟೀಸರ್ ಕೂಡ ಅವರು ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ. ಸರ್ ಶೂಟಿಂಗು ಇದೇ 1ನೇ ತಾರೀಕಿಂದ ಅಕ್ಟೋಬರ್ 1ರಿಂದ ಶುರು ಮಾಡ್ತಾ ಇದೀವಿ. ಹೆಚ್ಚಾಗಿ ಮಂಗಳೂರಿನಲ್ಲೇ ಶೂಟಿಂಗ್ ಇದೆ ಸರ್. ಮಂಗಳೂರು ಸರ್ ಒಂದು 70 ದಿವಸದ ಶೆಡ್ಯೂಲ್ ಅನ್ನು ಹಾಕೊಂಡಿದ್ದೀವಿ. ಅಲ್ಲ, ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಟೈಟಲ್ ಟೀಸರ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ನನಗೆ ಮ್ಯೂಸಿಕ್ ಆಗಿರ್ಬೋದು, ಅದರಲ್ಲಿ ಏನೋ ಒಂದು ಕಾಣಿಸ್ತಾ ಇದೆ. ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಈಸ್ ಸಮಥಿಂಗ್ ಇನ್ ದ ಸ್ಟೋರಿ, ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಮೊದಲನೇದಾಗಿ ಇಲ್ಲಿ ಬಂದಿದ್ದು ನಾನು ನಿಶಾಂತ್ ಅವರಾಗಿರ್ಬೋದು, ಶಿಲ್ಪಾ ಅವರಾಗಿರ್ಬೋದು. ಇದು ಬೇರೆ ಯಾವುದೋ ಪ್ರೊಡಕ್ಷನ್ ಅಲ್ಲ, ಇಟ್ಸ್ ಅ ಫ್ಯಾಮಿಲಿ ಪ್ರೊಡಕ್ಷನ್. ನನಗೆ ಗೊತ್ತಿರೋ ಮಟ್ಟಿಗೆ ಇವ್ರನ್ನ ಒಪ್ಸೋದು, ಒಂದು ಕತೆಗೆ ಒಪ್ಸೋದು ತುಂಬಾನೇ ಕಷ್ಟ. ಆ್ಯಂಡ್ ಅವ್ರಾಗ್ಲೇ ಹೇಳ್ತಿದ್ರು 22 ಕತೆ ಹೇಳಿದ್ದೀನಿ ಅಂತ. ನಾನೇ ಒಂದು 4-5 ಕತೆ ಕೇಳಿಸಿದ್ದೀನಿ ಅವ್ರಿಗೆ. ಆ್ಯಂಡ್ ಭಾಳ ಕಷ್ಟ ಅವ್ರಿಗೆ ಕತೆ ಒಪ್ಸೋದು. ಆ್ಯಂಡ್ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್, ಭಾಳ ಒಂದು ದೊಡ್ಡ ಕನಸಿರುವಂಥ ನಿರ್ಮಾಪಕರು. ಹಾಗೇನೆ ಋತ್ವಿಕ್ ಬಗ್ಗೆ ಹೇಳಲೇಬೇಕು. ನನ್ನವನ ಸ್ನೇಹ ಸುಮಾರು ಒಂದು 10-12 ವರ್ಷ. ಅವನು ಸೀರಿಯಲ್ ಮಾಡುವಾಗ್ಲಿಂದ, ನಾನು ನನ್ನ ಮೊದಲನೇ ಸೀರಿಯಲ್ ಮಾಡುವಾಗ್ಲಿಂದ ಒಟ್ಟಿಗೆನೆ ಇದ್ದೀವಿ. ಹೆಚ್ಚು ರೆಗ್ಯುಲರ್ ಆಗಿ ಸಿಗಲ್ಲ, ಬಟ್ ಸಿಕ್ಕಿದಾಗಂತೂ ಆ ಒಂದು ಗೆಳೆತನ, ಒಂದು ಸ್ನೇಹ, ಒಂದು ಪ್ರೀತಿ ಅಷ್ಟು ಮಾತಾಡೋಕಿರುತ್ತೆ, ಮಾತಾಡ್ತಾ ಇರ್ತೀವಿ. ಸೊ ವೆರಿ ಪ್ಯಾಷನೇಟ್ ಆಕ್ಟರ್. ಆ್ಯಂಡ್ ಚೈತ್ರನೂ ಅಷ್ಟೇ ಸೂಪರ್ಬ್ ಆಕ್ಟ್ರೆಸ್. ನಾ ಅವಳ ಬಗ್ಗೆ ಎಲ್ಲ ತುಂಬ, ಅಂದರೆ ಅವ್ಳು ಮಾಡಿರೋ ಎಲ್ಲ ಸಿನಿಮಾವನ್ನು ಫಾಲೋ ಮಾಡಿದ್ದೀನಿ. ಆ್ಯಂಡ್ ವಂಡರ್ಫುಲ್ ಸಿಂಗರ್. ಆ್ಯಂಡ್ ಇವ್ರು ಮಾತಾಡಿದ್ದು ನೋಡಿದೆ ನಾನು, ರಿಷಿತ್ ಅವರು. ಆ್ಯಂಡ್ ಇವ್ರ ನಿಮ್ಮ ಆರ್ಯನ್, ಸುದಿ ಆರ್ಯನ್ ಅವರು, ಅವ್ರ ಕತೆ ಬಗ್ಗೆ ಹೇಳ್ಬೇಕಾದ್ರೆ ವೆರಿ ವೆರಿ ಆನೆಸ್ಟ್ ಆಗಿ ಅನ್ನಿಸ್ತು. ಸೊ ಒಂದು ಹೊಸ ಟೀಮ್ ಇದು ಹೊಸ ಟೀಮ್, ನನಗೆ ಹಳೆ ಪರಿಚಯ. ಸೊ ಫೀಲ್ಸ್ ಲೈಕ್ ಅ ಫ್ಯಾಮಿಲಿ. ಸೊ ಹಾಗಾಗಿ ಬಂದೆ. ಆ್ಯಂಡ್ ಚರಣ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಅವರು ಬೀಂಗ್ ಎಷ್ಟು ಹಂಬಲ್ ಆಗಿದ್ದಾರೆ, ಬೀಂಗ್ ಅ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್. ಇವ್ರನ್ನ ನೋಡಿ ನಾವೆಲ್ಲರೂ ಕಲಿಬೇಕು. ಆ್ಯಕ್ಚುಲಿ ನನಗೆ ಸಿಕ್ಕಿರೋ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಸರ್ ಐ ಆಮ್ ಸೀರಿಯಸ್ಲಿ ಯೋರ್ ಫ್ಯಾನ್. ಆ್ಯಂಡ್ ಅವ್ರಿಗೆ ನಾನು ಅಪ್ರಿಷಿಯೇಟ್ ಕೂಡ ಮಾಡಿದೆ. ನಾನು ಕೂಡ ಮೆಸೇಜ್ ಕೂಡ ಮಾಡಿದ್ದೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಕೂಡ ಹೇಳಿದರು. ಸೊ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಟು ಬಿ ಹಿಯರ್ ಎಲ್ಲರಿಗೂ. ಆ್ಯಂಡ್ ಆಲ್ ದಿ ಬೆಸ್ಟ್. ನಾನು ಟೀಸರ್ ಕೂಡ ನೋಡಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದಿ ಬೆಸ್ಟ್.